ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬಾಗಲಕೋಟೆ ನಗರದಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸಿದ ಸರಣಿ ಘಟನೆಗಳು ನಡೆದಿದೆ. ಒಂದೇ ದಿನದಲ್ಲಿ 3 ವಿಭಿನ್ನ ಸ್ಥಳಗಳಲ್ಲಿ ಬೀದಿ ನಾಯಿಗಳ ದಾಳಿ ನಡೆದಿದ್ದು 3 ಪುಟ್ಟ ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜೀವ ಉಳಿದರೂ ಗಾಯಗಳ ನೋವು ತೀವ್ರವಾಗಿ ಕಾಡಿಸುತ್ತಿದೆ. ನಗರಸಭೆಯ ನಿರ್ಲಕ್ಷ್ಯವೇ ಈ ಸ್ಥಿತಿಗೆ ಕಾರಣವೇ ಎಂಬ ಪ್ರಶ್ನೆ ಎದ್ದಿದ್ದು, ಪೋಷಕರ ಆಕ್ರೋಶ ಮತ್ತು ಹೋರಾಟಗಾರರ ಎಚ್ಚರಿಕೆಗಳು ಗಟ್ಟಿಯಾಗಿವೆ. ಈ ಕುರಿತ ನಮ್ಮ ವಿಶೇಷ ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆ ನವನಗರದ ಸೆಕ್ಟರ್ 2, 3 ಮತ್ತು 26ರಲ್ಲಿ ಒಂದೇ ದಿನ ನಡೆದ ಘಟನೆಗಳು ಆತಂಕವನ್ನು ಹುಟ್ಟಿಸಿವೆ. ಬೀದಿ ನಾಯಿಗಳ ದಾಳಿಯಿಂದ 3 ಮಕ್ಕಳು ಗಾಯಗೊಂಡಿದ್ದಾರೆ. 3 ವರ್ಷದ ಆಕ್ಸಾ ಅಜರುದ್ದೀನ್ ಸಗರ ಮೇಲೆ ನಾಯಿಗಳು ದಾಳಿ ನಡೆಸಿ ಎದೆ ಭಾಗಕ್ಕೆ ಕಚ್ಚಿ ಗಂಭೀರವಾಗಿ ಗಾಯಪಡಿಸಿವೆ. ತಕ್ಷಣವೇ ಮಗುವನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನೊಂದೆಡೆ ಸೆಕ್ಟರ್ 3ರಲ್ಲಿ 5 ವರ್ಷದ ಅರ್ಷಿಯಾ ಜಮಖಂಡಿ ಮೇಲೂ ದಾಳಿ ನಡೆದಿದೆ. ಸರಣಿ ದಾಳಿಗಳಿಂದ ಸ್ಥಳೀಯರಲ್ಲಿ ಭೀತಿ ಹೆಚ್ಚಾಗಿದೆ. ಸ್ಥಳೀಯರು ಹಲವು ಬಾರಿ ನಗರಸಭೆಗೆ ದೂರು ನೀಡಿದ್ರು ಯಾವುದೇ ಪರಿಣಾಮಕಾರಿಯಾದ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಎಷ್ಟು ಗಂಟೆಗೆ ಬಂದಿರಿ? ನೀವು ಎಷ್ಟು ಗಂಟೆಗೆ ಬಂದಿರಿ? ಈ ಹಿನ್ನೆಲೆ ಪೋಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ಸಾಮಾಜಿಕ ಹೋರಾಟಗಾರರಾದ ರಮೇಶ್ ಬದನೂರು ಅವರು, ಬಡವರ ಮಕ್ಕಳು ಬೀದಿ ಹೆಣವಾಗುವ ಪರಿಸ್ಥಿತಿ ಬಂದಿದೆ ಎಂದು ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಕ್ಕಳ ಜೀವಕ್ಕೆ ಬೆಲೆ ಇಲ್ಲವೇ ಎಂಬ ಪ್ರಶ್ನೆಯನ್ನು ಎತ್ತುತ್ತಿದ್ದಾರೆ. ತಕ್ಷಣ ನಾಯಿಗಳನ್ನು ರಕ್ಷಿಸಿ ಬೇರೆಡೆಗೆ ಸ್ಥಳಾಂತರಿಸುವಂತೆ ಅವರು ಒತ್ತಾಯಿಸುತ್ತಿದ್ದಾರೆ. ನಾನು ಒತ್ತಾಯ ಮಾಡ್ತೇನೆ, ಅಂತ ಬೀದಿ ನಾಯಿಗಳನ್ನ ತಕ್ಷಣವೇ ತಾವು ರೆಸ್ಕ್ಯೂ ಮಾಡಬೇಕು, ಅದನ್ನ ಡಾಗ್ ಪ್ರೊಟೆಕ್ಷನ್ ಏರಿಯಾಕ್ಕೆ ಅವನ್ನ ಶಿಫ್ಟ್ ಮಾಡಬೇಕು. ಆಮೇಲೆ ಈ ರೀತಿಯಾದಂಥ ಘಟನೆಗಳನ್ನು ಮರುಕಳಿಸದೇ ಇರುವಂಥ ರೀತಿಯಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಮತ್ತು ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಅದರೊಂದಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ಸಮಯಕ್ಕೆ ಬಂದರೂ ಕೂಡ ಜನರಿಗೆ ಈ ಡಾಗ್ ಬೈಟ್ಸ್ಗೆ ಏನು ಬೇಕಾದಂಥ ಮೆಡಿಸಿನ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಯಾವುದೇ ಮೆಡಿಸಿನ್ ಇರ್ಬೋದು, ಆ ಎಲ್ಲ ಮೆಡಿಸಿನ್ಗೂ ಕೂಡ ಯಾವುದೇ ನಿಯಮವನ್ನು ಪಾಲನೆ ಮಾಡೋಕ್ಕಿಂತ ಪೂರ್ವದಾಗ ನಾವು ಅದಕ್ಕೆ ಚಿಕಿತ್ಸೆ ನೀಡಬೇಕು, ನಂತರ ನಿಯಮವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಗಾಯಗೊಂಡಿರುವ ಮಕ್ಕಳಿಗೆ ಚಿಕಿತ್ಸೆ ಮುಂದುವರೆದಿದ್ದರೂ ಪೋಷಕರ ಆತಂಕ ಇನ್ನೂ ಕಡಿಮೆಯಾಗಿಲ್ಲ. ನಗರದಲ್ಲಿ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ದಾಳಿ ಜನರಲ್ಲಿ ಆತಂಕವನ್ನು ಹುಟ್ಟಿಸಿದೆ. ಹೇಳಕತ್ತೀರಿ ಸರ್, ಯಾರು ಕೇಳಕತ್ತೀರಿ ಸರ್? ಕಮಿಷನರ್ಗೆ ಹೋಗಿ ಹೇಳಿದ್ರಿ ಸರ್, ಹಿಂಗೆ ಮಾಡಿರಿ ಸರ್, ಏನು ನಾಯಿಗೆ ಅಂತ ಯಾರು ಕೇಳಕತ್ತಿಲ್ರಿ ಸರ್. ಹೆಂಗೆ ಮಾಡೋದು ಸರ್ ಇದಕ್ಕೆ? ಹುಡುಗಿ ಅದಾಳ್ರಿ ಸರ್. ಇವತ್ತೇನು ಹುಡುಗಿ ಏನು ಮಾಡಿದ್ರಿ? ಏನಿಲ್ರಿ, ಮನ್ಯಾಗ ಕುಂತಿದ್ರಿ ಆಕಿ ಕುಂತ ಹೊರಗೆ ತಮ್ಮ ಹೋಗ್ಯಾನಂತ ಕರ್ಯಾಕ್ ಹೋಗ್ಯಾಡ್ರಿ ಅಂತ್ರಿ. ಕರ್ಯಾಕ್ ಹೋಗಿ ಮುಂದೆ ಹಿಂಗೆ ಹಿಡ್ದಾರಿ ಆಕಿ ನಾಯಿ. ಎಷ್ಟು ನಾಯಿ? ಒಂದು 6 ನಾಯಿ ಇದ್ರಿ ಸರ್. ಹೇಳಿರಿ ಸರ್, ಏನು ಯಾರು ದಾದ ಮಾಡಕತ್ತಿಲ್ರಿ ಸರ್, ಅದು ನಾಯಿಗೆ ದುನಿಯಾದ ನಾಯಿ ಆಗಿಬಿಟ್ಟಾರ ಸರ್. ಶಟರ್ ನಂಬರ್ 2 ಸರ್. ನಗರಸಭೆ ಸಣ್ಣ ಹುಡುಗರು ಅದಾರ ರೀ ಮನ್ಯಾಗ. ಹೆಂಗೆ ಮಾಡೋದು ಸರ್ ಅದಕ್ಕೆ? ಹಾಂ ಸರ್, ಭಾಳ ಆಗಿದ್ರಿ ಸರ್. ನೋಡ್ರಿ ಕ್ಯಾಮ್ರಾನಾಗ ಸರ್, ಫೋಟೋ ತೆಗೋರಿ. ಈಚೆಗಡೆ ಒಟ್ಟು ಇದಾಗಿದ್ರಿ ಸರ್, ಕಡ್ದಿದ್ರಿ ಈಚೆಗಡೆ ಸರ್. ನಿರ್ಲಕ್ಷ್ಯ ಮುಂದುವರೆದ್ರೆ ಇನ್ನಷ್ಟು ಅನಾಹುತ ಸಂಭವಿಸುವಂತಹ ಭೀತಿ ಇದೆ. ನಗರಸಭೆ ಮತ್ತು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳುತ್ತದೆಯೇ ಅಥವಾ ಇನ್ನಷ್ಟು ಮಕ್ಕಳು ಬಲಿಯಾಗಬೇಕೆಂಬ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.